ಮಂಡ್ಯದ ಸೊಸೆಗೆ ಮಿಸ್ಸಸ್ ಇಂಡಿಯಾ ಕಿರೀಟ ಸಿಕ್ಕಿದೆ. ಇಲ್ಲಿ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರಿಗೆ ಮಿಸ್ಸಸ್ ಇಂಡಿಯಾ ಗೌರವ ದಕ್ಕಿದೆ. ಮಿಸ್ಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ 2024 ಈ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಅಂತಿಮ ಸುತ್ತಿನಲ್ಲಿ ಗೆದ್ದಿದ್ದಾರೆ ಡಾಕ್ಟರ್ ಪ್ರಿಯಾ. ಆಕರ್ಷಣೀಯ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಕರ್ನಾಟಕದ ಮಂಡ್ಯದ ಸೊಸೆ ಪ್ರಿಯಾ ಇಲ್ಲಿ ಗಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಈ ಒಂದು ಗೌರವಕ್ಕೂ ಕೂಡ ಇಲ್ಲಿ ಪ್ರಿಯಾ ಪಾತ್ರರಾಗಿದ್ದಾರೆ. ಈ ಪ್ರಿಯಾ ಯಾರು ಅಂದರೆ ಇವರು ವೃತ್ತಿಯಿಂದ ವೈದ್ಯರು, ಪಶುಪಾಲನಾ ವೈದ್ಯರಾಗಿದ್ದಾರೆ. ವೃತ್ತಿಯ ಕಡೆಯಿಂದ ಡಾಕ್ಟರ್ ಪ್ರಿಯಾ ಅವರು. ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಮೂಲತಃ ಪಂಜಾಬಿ ಆದರೂ ಕೂಡ ಗೋವಾದಲ್ಲಿ ಬೆಳೆದಂಥವರು. ಮಂಡ್ಯದ ಮದ್ದೂರಿನ ಕರ್ನಲ್ ಸಂಜೀತ್ ಜೊತೆಯಲ್ಲಿ ಅವರ ಮದುವೆ ಆಗುತ್ತೆ. 2 ದಶಕಗಳಿಂದ ಮದ್ದೂರಿನವರಾಗಿದ್ದಾರೆ ಡಾಕ್ಟರ್ ಪ್ರಿಯಾ. ಪ್ರಸ್ತುತ ಉತ್ತರಾಖಂಡ್ನಲ್ಲಿರ್ತಕ್ಕಂಥ ಪತಿ ಕರ್ನಲ್ ಸಂಜೀತ್ ಸೇನೆಯ ಕುದುರೆ ತರಬೇತಿ ವಿಭಾಗದ ಡೆಪ್ಯೂಟಿ ಕಮಾಂಡರ್ ಆಗಿದ್ದಾರೆ ಅವರು ಸಂಜೀತ್ ಅವರು. ಡಾಕ್ಟರ್ ಪ್ರಿಯಾ ಕೂಡ ಸಾಕಷ್ಟು ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಕಾರ್ಯಗಳಲ್ಲಿ ತಲ್ಲೀನರಾಗಿದ್ದಂಥವರೇ. ಮಾವ ಪ್ರೊಫೆಸರ್ ಬಿ ಸಿದ್ದೇಗೌಡರು ಮದ್ದೂರಿನ HK ವೀರಣ್ಣಗೌಡ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರು. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಕರ್ನಾಟಕ ಒಂದು ಗೌರವ. ಮಿಸ್ಸಸ್ ಇಂಡಿಯಾ ಕಿರೀಟಕ್ಕೆ ಕರ್ನಾಟಕದ, ಅದರಲ್ಲೂ ಮದ್ದೂರಿನ ಅಥವಾ ಮಂಡ್ಯದ ಸೊಸೆ ಇಲ್ಲಿ ಭಾಜನರಾಗಿರ್ತಕ್ಕಂಥ ವಿಚಾರ. ಇದೀಗ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ, ಮಾತಾಡ್ತಿರೋಣ. ಪ್ರಿಯಾ ಗೋಸ್ವಾಮಿ ಅವರೇ, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ತಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ಸ್. ಹೇಗೆ ಫೀಲ್ ಮಾಡ್ತಿದ್ದೀರಿ ಈ ಕಂಟೆಸ್ಟ್ಗೆ? ಯಾವಾಗಿಂದ ರೆಡಿ ಆಗ್ತಾ ಇದ್ದೀರಿ? ಈ ಕಂಟೆಸ್ಟ್ಗೆ ನಾನು ಸುಮ್ಮನೆ ನನ್ನ ಲೈಫ್, ಐ ವಾಸ್ ಲಿವಿಂಗ್ ಮೈ ಲೈಫ್ ಎವ್ರಿ ಡೇ, ಪ್ರತಿದಿನ ಸೇಮ್ ವೇ. ಬಟ್ ಇದು ನನ್ನ ಕಾನ್ಫಿಡೆನ್ಸ್ ಲೆವೆಲ್, ಆಮೇಲೆ ನನ್ನ ಫಿಟ್ನೆಸ್ಗೆ, ಆಮೇಲೆ ನನ್ನ ಟಾಕಿಂಗ್ ಸ್ಕಿಲ್ಸ್ ಎಲ್ಲಗೆ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ ಸರ್. ಓಕೆ. ಯಾವಾಗಿಂದ ಕನ್ನಡ ಕಲ್ತ್ಕೊಂಡ್ರಿ ನೀವು? ಸರ್ ನನ್ನ ಮದುವೆ ಆಯ್ತು ಆಲ್ರೆಡಿ 18 years ಆಗಿದೆ ಸರ್. ಓಕೆ. ನನ್ನ ಫಾದರ್ ಇನ್ ಲಾ ಇಸ್ ಕನ್ನಡ ಪ್ರೊಫೆಸರ್ ಸರ್. ಕರೆಕ್ಟ್. Yes, he was Professor Siddegowda. And ನಮ್ ಅತ್ತೆ ಮಾವ ನಾದ್ನಿ ನನ್ ಫುಲ್ ಕರ್ನಾಟಕ ಸಪೋರ್ಟ್ಗೆನೆ ನಾನು ಕಲ್ತ್ಬಿಟ್ಟಿದ್ದೀನಿ ಕನ್ನಡ. ಓಕೆ. ಈಗ ಪ್ರಿಯಾ ಅವ್ರಿಗೆ ಏನಾಗುತ್ತೆ ಅಂದರೆ, ಈಗ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದಾಗ ಅನೇಕರು ಅವ್ರ ಭಾಷೆಯಲ್ಲೇ ಮಾತಾಡ್ತಾ ಇರ್ತಾರೆ, ಅವ್ರ ಭಾಷೆಯಿಂದ ಇಲ್ಲಿಯವ್ರಿಗೆ ಕಲಿಸೋ ಪ್ರಯತ್ನ ಮಾಡ್ತಿರ್ತಾರೆ. ನೀವು ಬಂದಿಲ್ಲಿ ಕನ್ನಡ ಕಲ್ತ್ಕೊಂಡಿದ್ದು ಅದು ಖುಷಿ ವಿಚಾರ. ಅದು ಈ ಒಂದು ಕಂಟೆಸ್ಟ್ ಅಂತ ಬಂದಾಗ ಏನು ಪ್ರಿಪ್ರೇಷನ್ ಇದಕ್ಕೆಲ್ಲ? ಎಷ್ಟು ವರ್ಷಗಳಿಂದ ನೀವು ತಯಾರಾಗ್ತಾ ಇದ್ರಿ, ಏನು ಕಥೆ ಅಂತ? ಸರ್ ಈ ಕಾಂಟೆಸ್ಟ್ಗೆ ನಾನು ವರ್ಷದಿಂದ ಪ್ರಿಪೇರ್ ಮಾಡಲಿಲ್ಲ ಸರ್. ನಾನು ಆಕ್ಚುಲಿ ನನ್ನ ಗಂಡ ಇಸ್ ಅನ್ ಆರ್ಮಿ ಆಫೀಸರ್. ನಾನು ಅದಕ್ಕೆ ಎಲ್ಲ ಪೋಸ್ಟ್ ಎಲ್ಲ ಅವ್ರು ಯಾವ ಏರಿಯಾದಲ್ಲಿ ಅವ್ರು ಪೋಸ್ಟ್ ಇದ್ದಿದ್ರು ನಾನ್ ಒಟ್ಟಿಗೆ ಇದ್ವಿ, ನಮ್ ಫ್ಯಾಮಿಲಿ ನಾವೆಲ್ಲ. ಇದು ಈಗ ಡೆಲ್ಲಿಯಲ್ಲಿ ಪೋಸ್ಟಿಂಗ್ ಇದ್ರು ನಮ್ ಗಂಡಂದು. ಮೈ ಹಸ್ಬೆಂಡ್ ಇಸ್ ಕರ್ನಲ್ ಸಂಜೀತ್. ಅಂಡ್ ನನ್ ಮಗಳು ನ್ಯೂಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ನೋಡಿದ್ಲು. ಅವ್ರು ಅದೇ ಟೈಮ್ ಹೇಳಿದ್ರು, ಅಮ್ಮ ನಿಮ್ಮ ಎಲ್ಲಾ ಟ್ಯಾಲೆಂಟ್ ಇದೆ, ಟ್ರೈ ಮಾಡಮ್ಮ, ನೀವು ಮಾಡ್ಬೇಕು, ಈಗ ನಾವು ದೊಡ್ಡ ಆಗಿದ್ದೀವಿ ಅಂತ. ಸರಿ ಮತ್ತೆ ಓಕೆ, ನಾನು ಅಪ್ಲೈ ಮಾಡಿದೆ. ಆಮೇಲೆ ಆಡಿಷನ್ಸ್ ಕೊಟ್ಟೆ, ಆಡಿಷನ್ಸ್ ಅಲ್ಲಿ ಸಿಲೆಕ್ಟ್ ಆಗಿದೆ. ಆಮೇಲೆ ದೇ ಟುಕ್ ಲಾಟ್ ಆಫ್ ನಮ್ ಕಂಟ್ರಿ ಇಂದ ಆಲ್ ಸ್ಟೇಟ್ಸ್, ಆಲ್ ಮೆಟ್ರೋಸ್ ಇಂದ ಸಿಲೆಕ್ಟ್ ಮಾಡಿರೋದು ಫಸ್ಟ್. ಆಮೇಲೆ ಫೈನಲಿಸ್ಟ್ ನನ್ಗೆ ಮೇಲ್ ಬಂತು, ಡಾಕ್ಟರ್ ಪ್ರಿಯಾ ನೀವು ಸಿಲೆಕ್ಟ್ ಆಗಿದ್ರಿ. ನೀವು ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಇದ್ದೀರಿ ಅಂತ ಕೇಳ್ಪಟ್ಟೆ, ಅಂದರೆ ಪಶುಸಂಗೋಪನೆಯಲ್ಲಿ ಇದ್ದೀರಿ ಅಂತ ಕೇಳ್ಪಟ್ಟೆ ನಾನು. ಸೊ ಈ ವಿಚಾರದಲ್ಲಿ ಬ್ಯಾಲೆನ್ಸ್ ಹೇಗೆ? ಆ ಕಡೆ ಡ್ಯೂಟಿ, ಈ ಕಡೆ ಈ ಒಂದು ಕಾಂಟೆಸ್ಟ್ಗೆ ನೀವು ರೆಡಿ ಆಗೋದು, ಇದೆಲ್ಲ ಹೇಗೆ? ಸರ್ ಇದು ಎವ್ರಿಥಿಂಗ್ ಇಸ್ ಇನ್ ದ ಮೈಂಡ್ ಸರ್. ನಮ್ ಮೈಂಡ್ ಸ್ಟ್ರಾಂಗ್ ಇದ್ರೆ ಸರ್ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಓಕೆ. ಐ ಆಮ್ ಎನ್ ಆರ್ಮಿ ವೈಫ್ ಅಂಡ್ ನನ್ಗೆ ಆರ್ಮಿದಲ್ಲಿ ಸೋಲ್ಜರ್ ವೈಫ್, ನಮ್ ವೆಲ್ಫೇರ್ ಅದು ಕೂಡ ಸಿಕ್ಕಾಪಟ್ಟೆ ಡ್ಯೂಟೀಸ್ ಇರುತ್ತೆ. ನಾನು ನಮ್ ಅನಿಮಲ್ಸ್ಗೆ ಫ್ರೀ ಆಫ್ ಕಾಸ್ಟ್ ನಾನು ಟ್ರೀಟ್ ಮಾಡ್ತಿದ್ದೆ. ಬಿಕಾಸ್ ನಾನು ಯಾವ ಜಾಗದಲ್ಲಿ ಇರ್ತೀವಿ ಆ ಜಾಗದಲ್ಲಿ ಯಾವ್ದೇ ಬರ್ಡ್ಸ್, ಮಂಕೀಸ್, ಅದ್ ನಾನ್ ಏನ್ ಹೆಲ್ಪ್ ಮಾಡಬಹುದು ನಾನು ಮಾಡ್ತಿದ್ದೆ. ಏನು ಚಾರ್ಜ್ ಮಾಡಲ್ಲ ಅದಕ್ಕೆಲ್ಲ ನೀವು? ನೋ ಸರ್. ಓಕೆ. ಬಿಕಾಸ್ ನನ್ನ ಪೇಷಂಟ್ಸ್ ಡೈರೆಕ್ಟ್ಲಿ ಬರ್ತಾರೆ, ಓನರ್ಸ್ ಬರಲ್ಲ ಸರ್. ನಂದು ಬರೀ ಫ್ರೀ ಅನಿಮಲ್ಸ್ ನನ್ನ ಪೇಷಂಟ್ಸ್.
ಹೌದಾ? Yes. ಹೇಗೆ ಅದೆಲ್ಲ ಹೇಗೆ ಅಂದರೆ ಇಂಥ ಕಡೆ ಇದ್ದ ಅನಿಮಲ್ಸ್ ಬರುತ್ತೆ ಅಂದರೆ ಯಾವ ಥರ ಅದು? ಸರ್ ಈಗ ನಮ್ಮ ಆರ್ಮಿ ಏರಿಯಾಸ್ ಎಲ್ಲ ಕ್ಯಾಂಟ್ ಇರುತ್ತೆ ಅಲ್ವಾ ಸರ್, ತುಂಬಾ ಗ್ರೀನರಿ ಯಾವಾಗ್ಲೂ ಇನ್ ಆಲ್ ದ ಪ್ಲೇಸಸ್. ಸೊ ಈಗ ನಾನು ಡೆಲ್ಲಿಯಲ್ಲಿ DK ದೌಲಖುವಾದಲ್ಲಿ ನಮ್ಮ ಮನೆ ಇದೆ. ಅಲ್ಲಿ ನಮ್ಗೆ ತುಂಬಾ ಫಾರೆಸ್ಟ್ ಏರಿಯಾ ಅದು. ಅದಕ್ಕೆ ಲಾಟ್ ಆಫ್ ಒನ್ ಫೀಮೇಲ್ ಮಂಕಿ ಪಕ್ಕ ಇದ್ರು. ಅವಳು ಶಿ ವಾಸ್ ಅಟ್ಯಾಕ್ಡ್. ಅವ್ರಿಗೆ ಸ್ವಲ್ಪ ಎವ್ರಿ ದಿನ ನಿಧಾನಾಗಿ ಅವ್ರಿಗೆ ಮೆಡಿಸಿನ್ಸ್ ಇನ್ ಬನಾನಾಸ್ ಕೊಟ್ಟೆ, ಅವ್ರಿಗೆ ಫ್ರೆಂಡ್ಶಿಪ್ ಮಾಡಿದೆ. ಈಗ ಶಿ ಇಸ್ ಮೈ ಎವ್ರಿ ಡೇ ಫ್ರೆಂಡ್. ಅವ್ರು ಬರ್ತಾಳೆ. ಓಕೆ. ದಿಸ್ ಇಸ್ ಹೌ. ಆಮೇಲೆ ಬಿಸಿಲು ಅಲ್ಲಿ ಸುಮಾರು ಬರ್ಡ್ಸ್ ಡಿಹೈಡ್ರೇಟ್ ಆಗ್ಬಿಡ್ತಾರೆ ಸರ್. ಓಕೆ, ಕರೆಕ್ಟ್. That is the time they fall down from the trees and we think they are dead, but they are not dead. They require some water, they require rest. So ಆ ಟೈಮ್ ನಾನು if I meet any injured or any dehydrated bird, ನಾವು ಮನೆ ಕರ್ಕೊಂಡ್ ಬರ್ತೀವಿ. We keep this for some days and ನಾನು ಫ್ರೀ ಮಾಡ್ತೀನಿ ಸೆಕೆಂಡ್ ಡೇ ಥರ್ಡ್ ಡೇ. ಹಂಗೆ ಸ್ಕ್ವಿರಲ್ಸ್ ಎಲ್ಲ. Otherwise, I am a veterinary pathologist. ನಾನು ಪೋಸ್ಟ್ ಗ್ರಾಜುಯೇಟ್ ಇನ್ ವೆಟನರಿ ಪಥಾಲಜಿ. ಓಕೆ. ಎಸ್ ಸರ್. ಇನ್ನೊಂದೇನೆಂದರೆ ಈಗ ಈ ಥರದ್ದು ಕಂಟೆಸ್ಟ್ಗಳು ನೋಡಿದಾಗ ಮೊದಲಿಗೆ ಅದು ಮಿಸ್ ವರ್ಲ್ಡ್, ಮಿಸ್ ಯೂನಿವರ್ಸ್, ಈಗ ಮಿಸ್ಸಸ್ ಇಂಡಿಯಾ ಇದೆಲ್ಲ ಬರ್ತಾವಲ್ವ ಈ ಥರ ವಿಚಾರಗಳು. ಇದಾದ ಮೇಲೆ ಗೆದ್ದ ಮೇಲೆ ಏನು ಅಂತ ಅವಾಗ ನೆಕ್ಸ್ಟ್ ಗೋಲ್ ಏನಿರುತ್ತೆ, ನೆಕ್ಸ್ಟ್ ಲೆವೆಲ್ ಯಾವುದಿರುತ್ತೆ, ಅದಕ್ಕೆ ರೆಡಿ ಆಗ್ತೀರಾ ನೀವು ಹೇಗೆ ಅಂತ ಇದು? ವೆರಿ ನೈಸ್ ಕ್ವೆಶ್ಚನ್ ಸರ್, ಥ್ಯಾಂಕ್ ಯು. ಬಟ್ ಏನ್ ಗೊತ್ತಾ, ಬ್ಯೂಟಿ ಯಾವಾಗ್ಲೂ ವಿತ್ ಅ ಕಾಸ್ ಬಂದ್ರೆ ಅದು ಮುಖ್ಯ ಸರ್. ನನ್ನ ವಾಯ್ಸ್, ನಾನು ಯಾವಾಗ್ಲೂ ನಮ್ ವಿಮೆನ್ ಎಂಪವರ್ಮೆಂಟ್ಗೆ ಐ ಆಲ್ವೇಸ್ ಟ್ರೈ ಟು ವರ್ಕ್ ಫಾರ್ ಮೈ ಪೀಪಲ್. ಅದಕ್ಕೆ ವಿ ಆರ್ ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್, ಡೈರೆಕ್ಟರ್ ಮಿಸಸ್ ಬರ್ಗಾ ನಂಗ್ಯಾ. ನಾವೆಲ್ಲ ವಿ ಆರ್ ಬ್ಯೂಟಿ ವಿತ್ ಅ ಕಾಸ್ ಅಂಡ್ ದ ಕಾಸ್ ಇಸ್ ಅವೇರ್ನೆಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅಂಡ್ ಅದು ಕೂಡ ವಿತ್ ದಟ್ ಅದ್ರ ಜೊತೆ ನಾವು ಎಂಪವರಿಂಗ್ ವಿಮೆನ್. ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ ಸರ್. ಓಕೆ, ಓಕೆ. ಅಂಡ್ ಇನ್ ಎನಿ ಪ್ಲೇಸ್ ನನ್ನ ಪ್ರಕಾರ ನಮ್ಗೆ ಏಜ್ ಇಸ್ ಜಸ್ಟ್ ಅ ನಂಬರ್. ಯಾವ ಜಾಗದಲ್ಲಿ ಇದ್ವಿ, ವಿ ಹ್ಯಾವ್ ಬೇಸಿಕ್ ಅಮ್ಯುನಿಟೀಸ್ ಅಥವಾ ಅಮ್ಯುನಿಟೀಸ್ ಇಲ್ಲ ಕೂಡ, ವಿ ಕ್ಯಾನ್ ಟ್ರೈ ಟು ಮೇಕ್ ದ ಬೆಸ್ಟ್ ಔಟ್ ಆಫ್ ದ ವರ್ಲ್ಡ್ ಸರ್. ಅಂಡ್ ಬೀಯಿಂಗ್ ಅನ್ ಆರ್ಮಿ ವೈಫ್, ಐ ನೋ ಇಟ್ ಆಲ್ ಸರ್. ನಾಟ್ ಮೀ, ನನ್ನೆಲ್ಲ ಟ್ರೈಬ್, ನಮ್ಮೆಲ್ಲ ಆರ್ಮಿ ಲೇಡೀಸ್, ನಮ್ಗೆ ಎಲ್ಲ ಗೊತ್ತು ಸರ್ ಡಿಫಿಕಲ್ಟ್ ಸಿಚುವೇಶನ್ಸ್ ಏನು, ಅದ್ ಹೆಂಗ್ ಹ್ಯಾಂಡಲ್ ಮಾಡಬೇಕು ನಾವು, ಅದೆಲ್ಲ ನಾವು ರೂಢಿ ಆಗಿದ್ವಿ ಸರ್. ಓಕೆ, ಒಳ್ಳೆಯದಾಗಲಿ ಪ್ರಿಯಾ ಗೋಸ್ವಾಮಿ ಅವರೇ. ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಯೋಜನೆಗಳಿಗೆ, ನಿಮ್ಮ ಉದ್ದೇಶಗಳಿಗೆ, ನಿಮ್ಮ ಗುರಿಗಳಿಗೆಲ್ಲ ಜಯ ಸಿಗಲಿ. ಥ್ಯಾಂಕ್ ಯು TV5 ಜೊತೆಲಿ ಮಾತಾಡೋದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಐ ವಾಂಟೆಡ್ ಟು ಆಡ್ ಸಮಥಿಂಗ್ ಸರ್, ಮಾತಾಡ್ಬೋದಾ? ಪ್ಲೀಸ್. ಸರ್, ಈಗ ನಮ್ಮ ಮೂವಿ ಇದೆ, ನಾನು ಜಾಸ್ತಿ ಡೀಟೇಲ್ಸ್ ಹೇಳಕ್ ಆಗಲ್ಲ, ಬಟ್ ದೇರ್ ಇಸ್ ಅ ನ್ಯೂ ಮೂವಿ ಕಮಿಂಗ್. ಅದು ಕನ್ನಡ ಮೂವಿ. ಅದು ಪರ್ಟಿಕ್ಯುಲರ್ ಹಾರ್ಡ್ ಇಸ್ ಕಮಿಂಗ್ ಔಟ್ ಇನ್ 30+ ಲ್ಯಾಂಗ್ವೇಜಸ್. ಓಕೆ. ಅದು ಒನ್ ಲ್ಯಾಂಗ್ವೇಜ್ ನಾನು ಕೂಡ ಹಾಡ್ ಹೇಳಿದ್ದೀನಿ. ಐ ಆಮ್ ಆಲ್ಸೋ ಅ ಸಿಂಗರ್. ಗುಡ್. Yeah, so very soon we'll get to hear that song, sir. Okay, ಆಗಲಿ, ಒಳ್ಳೆಯದಾಗಲಿ. And ನನಗೆ ಎಷ್ಟು ಪ್ರೀತಿ ಕರ್ನಾಟಕದಿಂದ ಆಗ್ಲೇ I've got so much love from Karnataka that ನಮ್ಗೆ ನಮ್ಮ ಅತ್ತೆ ಮಾವ, ಅದು ನಮ್ಮ ಮನೆಯಿಂದ ಗೋವಾಯಿಂದ ನನಗೆ ಇಲ್ಲಿ ಐ ಫೀಲ್ ವೆರಿ ಹ್ಯಾಪಿ. ಓಕೆ. ನಮ್ಗೆ ಎಷ್ಟು ಪ್ರೀತಿ ಸಿಕ್ತು. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.